ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ ನರಗೆಡ್ಡೆ ನೆಪದಲ್ಲಿ ಸರ್ಕಾರಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಒಂದು ಮೋಜು ಮಸ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ನರಗೆಡ್ಡೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಮಾಡಿಕೊಂಡು ಸ್ತ್ರೀ ಮತ್ತು ಪುರುಷರು PDO ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸ್ತ್ರೀಯರು ನಂಗನಾಚು ಎಂಬ ನೃತ್ಯವನ್ನು ಮಾಡಿ ಇವರು ಸರ್ಕಾರಿ ಆಫೀಸುಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ, ಅಂದರೆ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇವರು ಅದರಲ್ಲಿ ತಾಲೂಕು ಪಂಚಾಯತಿ ಅಧಿಕಾರಿಯಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಕೂಡ ಮುಂದಾಳತ್ವದಲ್ಲಿ ಅವರಿಗೆ ಕ್ಲಾಪ್ಸ್ಗಳನ್ನು ಹಾಕುತ್ತಾ ಡ್ಯಾನ್ಸುಗಳಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಹಾಕಿ ಶಿಳ್ಳಿ ಕೇಕೆ ಇದು ಒಂದು ಸಿನಿಮಾ ಥಿಯೇಟ್ರ್ ಥರ ಉಪಯೋಗ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಸರ್ಕಾರಿ ಆಫೀಸುಗಳನ್ನು ಈ ಥರ ಉಪಯೋಗ ಮಾಡಿಕೊಳ್ಳೋದು ಅದು ಕಾನೂನು ಬಾಹಿರ. ಇಂಥ ಹಲವಾರು ನೃತ್ಯಗಳು ಈ ರೀತಿ ನಡೀತಾ ಇರ್ತವೆ. ಇದಕ್ಕೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ DC ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲದೆ RDPR ಮಿನಿಸ್ಟ್ರು ಪ್ರಿಯಾಂಕ ಖರ್ಗೆ ಅವರು ಕೂಡ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ವಿಜಯನಗರದ CO ಆಗಿರ್ತಕ್ಕಂಥವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲದೆ ಇಂಥ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ನೇ ಮುಂದೆ ನಿಂತು ಈ ರೀತಿ ಮಾಡ್ತಾ ಇರುವ ವರ್ತನೆ ಇದು ಕಾನೂನು ಬಾಹಿರವಾಗಿರುತ್ತದೆ. ಅಲ್ಲದೆ ಈ ಮಾಡಿರ್ತಕ್ಕಂಥ ನೃತ್ಯಗಳು ಮತ್ತು ನಂಗನಾಚು ಡ್ಯಾನ್ಸ್ಗಳು ಮೋಜು ಮಸ್ತು ಕಾರ್ಯಕ್ರಮಗಳು ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ಜನರು ಕೂಡ ಪಬ್ಲಿಕ್ ಕೂಡ ಇದರಲ್ಲಿ ತೂ ಎಂದು ಚೀಮಾರಿ ಹಾಕಿದ್ದಾರೆ, ತೂ ಎಂದು ಮಕ್ಕಳು ಕ್ಯಾಕರಿಸಿಗಳಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕು. ಇವರ ವಿರುದ್ಧ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳ ತಾಲೂಕು ಪಂಚಾಯತಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದರ ವಿರುದ್ಧ ಕೂಡ ನಾವು ಮಾನ್ಯ ನಮ್ಮ ವಿಜಯನಗರ DC ಅವ್ರಿಗೂ ಕೂಡ ನಾವು ಪತ್ರದ ಮೂಲಕ ದೂರು ಕೊಟ್ಟಿದ್ದೇವೆ. ಅಲ್ಲದೆ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ದೂರು ಕೊಟ್ಟಿದ್ದೇವೆ. ಅದಕ್ಕಾಗಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ನಾವು ಪುನಃ ಒತ್ತಡ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ತಾಲೂಕಿನ ಇವರೇ ಈ ರೀತಿ ಮಾಡಿದರೆ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ಸಂಪೂರ್ಣವಾಗಿ ಕ್ರಮ ಆಗಬೇಕಂತ ನಮ್ಮ ಒತ್ತಾಯ ಇದೆ.